ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಸಂಡೇ ವ್ಲಾಗ್. ಇವತ್ತು ನಾವು ಒಂದು ಟೆಂಪಲ್ ಹೋಗ್ತಿದ್ದೇವೆ. ಲಾಸ್ಟ್ ಸಂಡೇ ಅಂದರೆ ನಾವು ಮತ್ತು ನನ್ನ ಫ್ರೆಂಡ್ಸ್ ಸೇರಿ ನಾವು ಕಟೀಲಿಗೆ ಹೋಗಿ ಬಂದದ್ದು. ಅದಾದಮೇಲೆ ಈ ಸಂಡೇ ನಾವು ಸ್ವಲ್ಪ ದೂರ ಮೂಡುಬಿದ್ರೆ ಹತ್ತಿರ ಇರುವ ಇದಕ್ಕೆ. ಸೊ ಇವತ್ತು ನಾವು ಕೊಡ್ಯಾಡ್ಕ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಇವಾಗ 11:27 ಆಗಿದೆ. ಸ್ನೇಹಿತರಾಗಲಿ ಬಂದಿದ್ದಾರೆ. ಅಲ್ಲಿ ನಮ್ಮ ಸ್ನೇಹಿತರು ರೆಡಿಯಾಗಿದ್ದಾರೆ. ಫ್ರೆಂಡ್ಸ್ ಇಬ್ಬರು, ಒಬ್ಬರು ಆಕಾಶ್ ಮತ್ತು ಇನ್ನೊಬ್ಬರು ನಮ್ಮ ಮಂಜು ಬಾಯ್. ಕಟೀಲಿಗೆ ಹೋಗಿದ್ದರು ಲಾಸ್ಟ್ ಸಂಡೇ ನಾವು ಇಬ್ಬರು, 3 ಜನ. ಗಾಯ್ಸ್, ಒಂದು ಕಾಲ್ ಬಂತು, ಜಸ್ಟ್ ಸೆಕೆಂಡ್. ಬೋಸಡಿವಾಲ ಕಾಲ್ ಆಗಿ ಬಲ್ತಾನೆ. ಹಲ್ಕೆ ಇದ್ದಾರೆ, ಕಾಲ್ ಮಾಡಿದ್ದಾರೆ ನನಗೆ ಅವನು ಬೋಸಡಿಕೆ. ಒಂದು ಲಾಸ್ಟ್ ಇದರಲ್ಲಿ ನಮ್ಮ ಮೇಡಮ್ ಇದು, ನಮ್ಮ ಕಾಲೇಜು ಇದು ಮೇಡಮ್ ಇದು ಒಂದು ಕಪಲ್ಸ್ ಪೋರ್ಟ್ರೇಟ್ ಮಾಡಿದ್ದು. ಅದಾದಮೇಲೆ ಎಲ್ಲಿ ಹೋಗಲಿಲ್ಲ. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಮಳೆ ಬಂದಿತ್ತು ತುಂಬ ದಿನ. ಮಳೆಗೆ ಅಂತ ಚಂಡಿ ಹಾಕೊಂಡು ವ್ಲಾಗ್ ಮಾಡೋದು ಅಂತ ಮಾಡಲಿಲ್ಲ ನಾನು. ಜೊತೆಗೆ ನಂದು ಗಾಡಿದು ಸೆಕೆಂಡ್ ಸರ್ವಿಸ್ ಬಂದಿದೆ. 5,000 ಕಿಲೋಮೀಟರ್ ಕ್ರಾಸ್ ಆದ ತಕ್ಷಣ ಮಾಡಿಸ್ಬೇಕು ಅಂತ ಹೇಳಿದೆ. ನಾನು ಫೋನ್ ಮಾಡಿ ಹೇಳಿದ್ದೇನೆ, ಮೇ ಬಿ ನಾಳೆ ನಾನು ಸರ್ವಿಸಿಗೆ ಇಡಬೇಕು, ನಾಳೆ ಇಲ್ಲದೆ ನಾಡ್ದು. ಹಾಗೆ ಗಾಡಿದೊಂದು ಪಾಲಿಷನ್ನು ಕೂಡ ಮಾಡಿಸ್ಬೇಕು. ನಮ್ಮ ಮುಂದ್ಗಡೆ ಆಕಾಶ್ ಇದ್ದಾನೆ. ನಾನು ಮತ್ತು ಆಕಾಶ್ ಡೆಕೋರೇಷನ್ ಟೈಮಲ್ಲಿ ಕೂಡ ಒಟ್ಟಿಗೆ ಕೆಲಸಕ್ಕೆ ಹೋಗ್ತಿದ್ದದ್ದು. ಇವಾಗ ಬೇರೆ ಬೇರೆ ಕಡೆ ಇದ್ದೇವೆ. ಆದರೆ ಸಂಡೇ ಮಾತ್ರ ಒಟ್ಟಿಗೆ ಹೋಗ್ತೇವೆ. ಎಲ್ಲ ಕೆಲಸಕ್ಕೆ ಎಲ್ಲಾದರೂ ಟೆಂಪಲು ಅಥವಾ ಸುತ್ತಲಿಕ್ಕಿದ್ದರೆ ಒಟ್ಟಿಗೆ ಹೋಗೋದು. ಆಕಾಶಿನದು ಬಗ್ಗೆ ನೀವು ಇನ್ನೂ ತಿಳ್ಕೊಳ್ಬೇಕಾದ್ರೆ ನಮ್ಮದು ಹಳೆ ವ್ಲಾಗನ್ನೆಲ್ಲ ನೋಡಬೇಕು. ಡೆಕೋರೇಷನ್ ಟೈಮ್ ವ್ಲಾಗಲ್ಲೆಲ್ಲ ನಾವೊಂದು ಮೇಯ್ನ್ ಕಂಟೆಂಟ್ ಕಿಂಗ್ ಆಗಿದ್ದಾಗ. ಈಗ ವಯಸ್ಸಾಗಿದೆ. A few moments later. ಇದುವೇ ನೋಡಿ ಹೊಸನಾಡು ಕೊಡ್ಯಾಡ್ಕ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಮಂಗಳೂರಿನಿಂದ ಕೇವಲ 36 ಕಿಲೋಮೀಟರ್ ಹಾಗೂ ಮೂಡಬಿದ್ರೆಯಿಂದ 6.2 ಕಿಲೋಮೀಟರ್ ದೂರದಲ್ಲಿರುವ ಈ ಒಂದು ಸುಂದರವಾದ ದೇವಸ್ಥಾನಕ್ಕೆ ನಾವಿವತ್ತು ಭೇಟಿ ಕೊಡ್ತಾ ಇದ್ದೇವೆ. ಈ ದೇವಸ್ಥಾನ 1996ರಲ್ಲಿ ಸ್ಥಾಪನೆಯಾಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿನ ವಿಶೇಷ ಏನೆಂದರೆ ಇಲ್ಲಿ ಹಲವಾರು ಬಗೆಯ ಪ್ರಾಣಿ ಹಾಗೂ ಪಕ್ಷಿಗಳನ್ನು ಇಲ್ಲಿ ಸಾಕಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನವಿಲು, ಜಿಂಕೆ, ಕುದುರೆ ಹಾಗೂ ಆನೆ, ಜೊತೆಗೆ ಪಶು ಸಂಗೋಪನೆ ಕೂಡ ಇಲ್ಲಿ ಉಂಟು. ಇಲ್ಲಿ ಹಲವಾರು ಜಾತಿಯ ದನಗಳನ್ನು ನಾವಿಲ್ಲಿ ನೋಡ್ಬೋದು. ಇದರ ಜೊತೆಗೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ನಾವು ಬರಬೇಕಾದ್ರೆ ಎಡ ಸೈಡಲ್ಲಿ ನಮಗೆ ಹಲವಾರು ರೀತಿಯ ವಿಗ್ರಹಗಳನ್ನು ಕೂಡ ಇಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ 61 ಅಡಿ ಎತ್ತರದ ಆಂಜನೇಯ ವಿಗ್ರಹ ಕೂಡ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದೆ. ತಿರುಗ್ತಾ ಇರ್ತದೆ ನೀರು ಬರುವಾಗ. ಅಲ್ಲಿ ನೀರು ಬಿಟ್ಟು ಸಂಜೆ ಬಿಡ್ತಾರೆ. ನಾವು ಇಲ್ಲಿ ಕುಂಕುಮಾರ್ಚನೆಯ ಸೇವೆಯನ್ನು ಭರಿಸಿದೆವು. ದೇವಸ್ಥಾನದ ಒಳಭಾಗದಲ್ಲಿ ಯಾವುದೇ ರೀತಿಯ ಚಿತ್ರೀಕರಣಕ್ಕೆ ಅವಕಾಶವಿಲ್ಲ ಎಂದು ಹೇಳಿದ್ದರಿಂದ ನಾವು ಯಾವುದೇ ರೀತಿಯ ಚಿತ್ರೀಕರಣ ಮಾಡಲಿಲ್ಲ. ನಂತರ ದೇವಸ್ಥಾನದ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದೆವು. ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ ನಂತರ ನಾವು ಸಾಯಿಬಾಬಾ ದೇವರ ಆಶೀರ್ವಾದವನ್ನು ಪಡೆದೆವು. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ಸಣ್ಣದಾದ ವ್ಲಾಗ್. ನೀವೆಲ್ಲ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಳ್ತೀನಿ. ತಪ್ಪದೆ ಒಂದು ಸಲ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸೊ ದ್ಯಾಟ್ಸ್ ದ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್.